ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಸ್ಯಾಂಡಲ್ವುಡ್ ನಟನಿಂದ ಸರಣಿ ಅಪಘಾತ ಆಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಇದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರೋದು. ಕುಡಿದ ಮತ್ತಿನಲ್ಲಿ ವಾಹನ ಚಲಾವಣೆ ಮಾಡಿದ್ದು ಅಲ್ಲದೆ ಸರಣಿ ಅಪಘಾತಗಳನ್ನ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ನಟ ಮಯೂರ್ ಪಟೇಲ್ ಇವರ ಕಾರು ಸರಣಿ ಅಪಘಾತ ಆಗಿದೆ. 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಇದೆಲ್ಲವೂ ಕೂಡ ಜಖಮಾಗಿರೋದು. ಅಪಘಾತದ ಬಳಿಕ ಕಾರ್ ಮಾಲೀಕರ ಜೊತೆ ಮಯೂರ್ ಪಟೇಲ್ ಗಲಾಟೆ ಕೂಡ ಮಾಡಿಕೊಂಡಿದ್ದಾರೆ. ಮಯೂರ್ ಪಟೇಲ್ನ ಫಾರ್ಚುನರ್ ಕಾರು ಸೀಸ್ ಮಾಡಿದ್ದಾರೆ ಈಗ ಪೊಲೀಸರು. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಕುಡಿದ ಮತ್ತಿನಲ್ಲಿ ಗಾಡಿ ಚಲಾವಣೆ ಮಾಡಿದ್ದು ಅಲ್ಲದೆ ಡ್ರಂಕ್ ಅಂಡ್ ಡ್ರೈವ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸರಣಿ ಅಪಘಾತಗಳು. 2 ಸ್ವಿಫ್ಟ್ ಡಿಸೈರ್ ಕಾರ್ಗೆ ಗುದ್ದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಸರ್ಕಾರಿ ಕಾರಿಗೆ ಗುದ್ದಿದ್ದಾರೆ. 3 ಕಾರುಗಳು ಜಖಮಾಗಿದೆ. ಅದರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ಗಲಾಟೆ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ಇವಾಗ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ನಾನು? ಆಧಾರ್ ಕಾರ್ಡ್ ಸರ್, ನಂದು ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಸರ್, ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದಿಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತೀರಾ ಹೇಳಿ ಸರ್. ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ, ನೀವು ಬೇರೆ ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. लोकेशन बैंगलोर में ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೆಹಮಾನ್, ಗಮನಿಸ್ತಾ ಇದ್ದೀವಿ ಒಂದು ಕಾಲದ ನಟ ಈಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಸರಣಿ ಅಪಘಾತ ಕೂಡ ಮಾಡಿದ್ದಾರೆ. ಈ ಸರಣಿ ಅಪಘಾತ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಈಗ ನಟ ಏನಂತ ಹೇಳ್ತಾ ಇದ್ದಾರೆ, ಪೊಲೀಸರು ಏನಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಯಾವ ರೀತಿ ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೆಹಮಾನ್. ಎಸ್ ಅಶ್ವಿನಿ, ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಓಲ್ಡ್ ಏರ್ಪೋರ್ಟ್ ರೋಡ್ ಮೂಲಕ ಅಂದ್ರೆ ಕಮಾಂಡೋ ಆಸ್ಪತ್ರೆ ಏನಿದೆ ಅದರ ಬಳಿ ಇರುವಂತಹ ಸಿಗ್ನಲ್ ನಲ್ಲಿ ಈ ಅಪಘಾತ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಏನಾಗಿದೆ ಅಂತಂದ್ರೆ ನಿನ್ನೆ ರಾತ್ರಿ ಇವರು ಕುಡಿದು ವಾಹನ ಚಲಾವಣೆ ಮಾಡ್ತಾರೆ, ಅಂದ್ರೆ ಚಾಲನೆಯನ್ನ ಮಾಡಿರ್ತಾರೆ. ನಟ ಮಯೂರ್ ಪಟೇಲ್ ಅವರು ಸ್ಪೀಡ್ ಆಗಿ ಬಂದು ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಕಾರುಗಳು ಏನ್ ಸಿಗ್ನಲ್ ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾರುಗಳು ಸಿಗ್ನಲ್ ಬಳಿ ನಿಂತ್ಕೊಂಡಿರುತ್ತೆ 10:30 ಸುಮಾರಿಗೆ. ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ಏಕಾಏಕಿ ಬಂದು ಕುಡಿದ ಮತ್ತಲ್ಲಿ ನಿದ್ರೆಗೆ ಜಾರಿದ್ದಾರೆ ಅನ್ನುವಂತ ಕೂಡ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಏನು ಸಿಗ್ನಲ್ ಬಳಿ ಅಂದ್ರೆ ರಸ್ತೆಯ ಪಕ್ಕದಲ್ಲಿ ನಿಂತಿರುವಂತಹ ಕಾರುಗಳಿಗೆ 2 ಶಿಫ್ಟ್ ಡಿಸೈರ್ ಕಾರು ಸೇರಿದಂತೆ ಒಂದು ಸರ್ಕಾರಿ ವೆಹಿಕಲ್ಗಳು ಕೂಡ ಅವರು ಗುದ್ದಿ ಜಖಂ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ನಂತರ ಕಾರು ಮಾಲೀಕರು ಏನು ಜಖಂಗೊಂಡಿರುವಂತಹ ಕಾರು ಮಾಲೀಕರ ಜೊತೆನೂ ಕೂಡ ಇವರು ಜಗಳ ಮಾಡಿದ್ದಾರೆ. ಯಾಕಂದ್ರೆ ಇವ್ರದ್ದು ಫಾರ್ಚುನರ್ ಕಾರು, ದೊಡ್ಡ ಕಾರು, ಶಿಫ್ಟ್ ಡಿಸೈರ್ ಮತ್ತು ಇನ್ನೊಂದು ಕಾರುಗಳು ಸಂಪೂರ್ಣವಾಗಿ ಜಖಂ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಂತರ ಅದೇ ಕಾರು ಮಾಲೀಕರ ಜೊತೆ ಇವರು ಕಿರಿಕನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲಸೂರು ಸಂಚಾರ ಗೇಟ್ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಪಡೀತಾರೆ. ಆ ಸಂದರ್ಭದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನಮ್ಮ ಕಾರುಗಳಿಗೆ ಗುದ್ದಿದ್ದಾರೆ ಅನ್ನುವಂಥದ್ದು ಕೂಡ ಕಾರು ಮಾಲೀಕರು ಪೊಲೀಸರ ಎದುರುಗಡೆ ದೂರನ್ನ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಏನು ನಟ ಮಯೂರನನ್ನ ಕರೆದುಕೊಂಡು ಹೋಗಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಾಗಲೂ ಕೂಡ ಅವರು ಮದ್ಯಪಾನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ದೃಢ ಆಗುತ್ತೆ. ಸದ್ಯಕ್ಕೆ ಸಂಚಾರ ಠಾಣೆ ಪೊಲೀಸರು ಕೂಡ ಏನು ಮಯೂರ್ ಅವರ ಕಾರನ್ನು ಕೂಡ ಏನು ಫಾರ್ಚುನರ್ ಕಾರ್ ಇದೆ ಅದನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಕಾರ್ ಜಖಂಗೊಂಡಿರುವಂತಹ ಮಾಲೀಕರು ನಮ್ಮ ಕಾರನ್ನ ಸರಿ ಮಾಡಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದು ಆಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದನ್ನ ಕಿರಿಕ್ ಮಾಡಿದ್ದಾರೆ. ಅಲ್ಲಿಂದ ಹೋಗ್ಲಿಕ್ಕೆ ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕೂಡ ಅವರು ಯಾರು ಕೂಡ ಬಿಟ್ಟಿಲ್ಲ.
ಸದ್ಯ ಈಗ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ಏನಾಗಿತ್ತು, ಯಾಕೆ ಈ ತರ ಆಯಿತು ಅನ್ನುವಂಥದ್ದನ್ನು ಕೂಡ ಈಗ ವಿಚಾರಣೆ ಮುಂದೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಏನು ಫಾರ್ಚುನರ್ ಕಾರ್ ಏನಿದೆ ಮಯೂರ್ ಪಟೇಲ್ ಅವರದ್ದು, ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈಗ ಜಖಂಗೊಂಡಿರುವಂತಹ ಕಾರು ಮಾಲೀಕರ ಒಂದು ಗೋಳು ಏನಂದ್ರೆ, ನಮ್ಮ ಕಾರು ನಾವು ಅದರ ಮೇಲೆ ದುಡಿಮೆ ಮಾಡಿ ಜೀವನ ಮಾಡ್ತಾ ಇರೋದು, ಇದನ್ನ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಂದ್ರೆ ಸರಣಿ ಅಪಘಾತ ಆಗಿರೋದ್ರಿಂದ 3 ಕಾರುಗಳು ಅಪಘಾತ ಆಗಿದೆ ಅನ್ನುವಂತ ಈಗ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ, ಅದರ ಜೊತೆಯಲ್ಲಿ ಸರಣಿ ಅಪಘಾತ ಕೂಡ ಮಾಡಿದ್ದಾರೆ. ಈ ಸರಣಿ ಅಪಘಾತ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಈಗ ನಟ ಏನಂತ ಹೇಳ್ತಾ ಇದ್ದಾರೆ, ಪೊಲೀಸರು ಏನಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಯಾವ ರೀತಿ ನಡೀತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೆಹಮಾನ್. ಎಸ್ ಅಶ್ವಿನಿ, ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಓಲ್ಡ್ ಏರ್ಪೋರ್ಟ್ ರೋಡ್ ಮೂಲಕ, ಅಂದ್ರೆ ಕಮಾಂಡೋ ಆಸ್ಪತ್ರೆ ಏನಿದೆ ಅದರ ಬಳಿ ಇರುವಂತಹ ಸಿಗ್ನಲ್ ನಲ್ಲಿ ಈ ಅಪಘಾತ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಏನಾಗಿದೆ ಅಂತಂದ್ರೆ, ನಿನ್ನೆ ರಾತ್ರಿ ಇವರು ಕುಡಿದು ವಾಹನ ಚಾಲನೆ ಮಾಡ್ತಾರೆ, ಅಂದ್ರೆ ಚಾಲನೆಯನ್ನ ಮಾಡಿರ್ತಾರೆ. ನಟ ಮಯೂರ್ ಪಟೇಲ್ ಅವರು ಸ್ಪೀಡ್ ಆಗಿ ಬಂದು ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಕಾರುಗಳು, ಏನ್ ಸಿಗ್ನಲ್ ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾರುಗಳು ಸಿಗ್ನಲ್ ಬಳಿ ನಿಂತ್ಕೊಂಡಿರುತ್ತೆ 10:30 ಸುಮಾರಿಗೆ. ಆ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ಏಕಾಏಕಿ ಬಂದು ಕುಡಿದ ಮತ್ತಲ್ಲಿ ನಿದ್ರೆಗೆ ಜಾರಿದ್ದಾರೆ ಅನ್ನುವಂತ ಕೂಡ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಏನು ಸಿಗ್ನಲ್ ಬಳಿ, ಅಂದ್ರೆ ರಸ್ತೆಯ ಪಕ್ಕದಲ್ಲಿ ನಿಂತಿರುವಂತಹ ಕಾರುಗಳಿಗೆ 2 ಶಿಫ್ಟ್ ಡಿಸೈರ್ ಕಾರು ಸೇರಿದಂತೆ ಒಂದು ಸರ್ಕಾರಿ ವೆಹಿಕಲ್ಗಳು ಕೂಡ ಅವರು ಗುದ್ದಿ ಜಖಂ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು. ನಂತರ ಕಾರು ಮಾಲೀಕರು, ಏನು ಜಖಂಗೊಂಡಿರುವಂತಹ ಕಾರು ಮಾಲೀಕರ ಜೊತೆನೂ ಕೂಡ ಇವರು ಜಗಳ ಮಾಡಿದ್ದಾರೆ. ಯಾಕಂದ್ರೆ ಇವ್ರದ್ದು ಫಾರ್ಚುನರ್ ಕಾರು, ದೊಡ್ಡ ಕಾರು, ಶಿಫ್ಟ್ ಡಿಸೈರ್ ಮತ್ತು ಇನ್ನೊಂದು ಕಾರುಗಳು ಸಂಪೂರ್ಣವಾಗಿ ಜಖಂ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಂತರ ಅದೇ ಕಾರು ಮಾಲೀಕರ ಜೊತೆ ಇವರು ಕಿರಿಕನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲಸೂರು ಸಂಚಾರ ಗೇಟ್ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಮಾಹಿತಿಯನ್ನ ಪಡೀತಾರೆ. ಆ ಸಂದರ್ಭದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನಮ್ಮ ಕಾರುಗಳಿಗೆ ಗುದ್ದಿದ್ದಾರೆ ಅನ್ನುವಂಥದ್ದು ಕೂಡ ಕಾರು ಮಾಲೀಕರು ಪೊಲೀಸರ ಎದುರುಗಡೆ ದೂರನ್ನ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಏನು ನಟ ಮಯೂರನನ್ನ ಕರೆದುಕೊಂಡು ಹೋಗಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಾಗಲೂ ಕೂಡ ಅವರು ಮದ್ಯಪಾನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ದೃಢ ಆಗುತ್ತೆ. ಸದ್ಯಕ್ಕೆ ಸಂಚಾರ ಠಾಣೆ ಪೊಲೀಸರು ಕೂಡ ಏನು ಮಯೂರ್ ಅವರ ಕಾರನ್ನು ಕೂಡ, ಏನು ಫಾರ್ಚುನರ್ ಕಾರ್ ಇದೆ ಅದನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಕಾರ್ ಜಖಂಗೊಂಡಿರುವಂತಹ ಮಾಲೀಕರು ನಮ್ಮ ಕಾರನ್ನ ಸರಿ ಮಾಡಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದು ಆಗೋದಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದನ್ನ ಕಿರಿಕ್ ಮಾಡಿದ್ದಾರೆ. ಅಲ್ಲಿಂದ ಹೋಗ್ಲಿಕ್ಕೆ, ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕೂಡ ಅವರು ಯಾರು ಕೂಡ ಬಿಟ್ಟಿಲ್ಲ. ಸದ್ಯ ಈಗ ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಕೂಡ ಏನಾಗಿತ್ತು, ಯಾಕೆ ಈ ತರ ಆಯಿತು ಅನ್ನುವಂಥದ್ದನ್ನು ಕೂಡ ಈಗ ವಿಚಾರಣೆ ಮುಂದೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಏನು ಫಾರ್ಚುನರ್ ಕಾರ್ ಏನಿದೆ ಮಯೂರ್ ಪಟೇಲ್ ಅವರದ್ದು, ಅವರನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈಗ ಜಖಂಗೊಂಡಿರುವಂತಹ ಕಾರು ಮಾಲೀಕರ ಒಂದು ಗೋಳು ಏನಂದ್ರೆ, ನಮ್ಮ ಕಾರು ನಾವು ಅದರ ಮೇಲೆ ದುಡಿಮೆ ಮಾಡಿ ಜೀವನ ಮಾಡ್ತಾ ಇರೋದು, ಇದನ್ನ ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಂದ್ರೆ ಸರಣಿ ಅಪಘಾತ ಆಗಿರೋದ್ರಿಂದ 3 ಕಾರುಗಳು ಅಪಘಾತ ಆಗಿದೆ ಅನ್ನುವಂತ ಈಗ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.